ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ 49ನೆಯ ಅಧ್ಯಾಯವನ್ನು ತಿಳಿಯೋಣ. ಶ್ರೀ ಸಿದ್ಧಾರೂಢ ಸದ್ಗುರು ತಾಯಿಯೇ, ಕೃಪಾಳುವಾದ ನೀನು ಭಕ್ತರ ಸಲುವಾಗಿ ಹುಬ್ಬಳ್ಳಿಯಲ್ಲಿ ಇದ್ದು ಮಾಡಿದಂಥ ಅದ್ಭುತ ಕೀರ್ತಿಯು ಜಗತ್ತಿನಲ್ಲೆಲ್ಲ ಜನರೊಳಗೆ ಪಸರಿಸಿತು. ನಿನ್ನ ಈ ಪುಣ್ಯ ಕೀರ್ತಿಯನ್ನು ಮುಖದಿಂದ ಗಾನ ಮಾಡುತ್ತಿರುವಾಗ ತತ್ಕಾಲ ಮನಸ್ಸು ತಣ್ಣಗಾಗಿ ಹೃದಯದಲ್ಲಿ ಶಾಂತತೆಯು ತುಂಬಿ ಚಿತ್ತಕ್ಕೆ ನಿರ್ಮಲತೆಯು ಪ್ರಾಪ್ತವಾಗುವುದು. ಅನೇಕ ಜನ್ಮಗಳ ಕರ್ಮ ಸಂಚಿತದಿಂದ ಚಿತ್ತವು ಅಶುದ್ಧವಾಗಿತ್ತು. ನಿನ್ನ ಚರಿತ್ರೆಯನ್ನು ಹಾಡುವುದರಿಂದ ಅದೆಲ್ಲ ಕ್ಷಣದಲ್ಲಿ ತೊಳೆಯಲ್ಪಡುವುದು. ಚರಿತ್ರ ಕಥನವು ಪರಮ ಪಾವನವಾಗಿದ್ದು ಭಾವಿಕ ಜನರಿಗೆ ಇದೊಂದು ನಿಧಿಯಾಗಿರುವುದು. ಶ್ರವಣ ಮಾತ್ರದಿಂದ ಹೃದಯದಲ್ಲಿ ಆನಂದವು ತುಂಬಿ ಮನಸ್ಸು ಉನ್ಮಾನಾವಸ್ಥೆಯನ್ನು ಹೊಂದುತ್ತದೆ. ಈ ಉನ್ಮನಿ ಅವಸ್ಥೆಯಲ್ಲಿ ಗುರುರೂಪವು ಹೃದಯದಲ್ಲಿ ಪ್ರಕಟವಾಗುತ್ತದೆ. ಆ ಸದ್ಗುರುವೇ ಜ್ಞಾನವನ್ನು ಕೊಡುತ್ತಿರುವಾಗ ವೇದಾಂತವು ಯಾತಕ್ಕೆ ಬೇಕು? ಅಜ್ಞಾನ ಬಾಲಕರಿಗೆ ಪ್ರಯಾಸವಿಲ್ಲದೆ ಕೃಪಾಳುವಾದ ತಾಯಿಯು ತೃಪ್ತಿ ಮಾಡುತ್ತಾಳೆ. ಆದರೆ ಜ್ಞಾನವಿದ್ದವರು ಹೊಟ್ಟೆ ದೆಸೆಯಿಂದ ದುಡಿಯಬೇಕು. ತಾಯಿಯು ಅವರ ಕಡೆಗೆ ನೋಡುವುದೇ ಇಲ್ಲ. ಹಾಗೆ ಬೋಳೆ ಭಾವಿಕ ಜನರು ಸದ್ಗುರು ಪಾದಗಳಿಗೆ ತೆಕ್ಕೆ ಹಾಕುವರು. ಇಂಥವರಿಗೆ ಆತನು ಜ್ಞಾನದಾಯಕನಾಗಿ ಬ್ರಹ್ಮ ಸುಖವನ್ನು ಉಂಟು ಮಾಡುವನು. ಯಾರು ತಾವು ಜ್ಞಾನವಂತರೆಂದು ತಿಳಿದುಕೊಳ್ಳುವರೋ ಅವರನ್ನು ಅಭಿಮಾನವು ನುಂಗಿಬಿಡುವುದು. ಯಾರಿಗೆ ಜ್ಞಾನಾಭಿಮಾನದಿಂದ ಚರಿತ್ರೆ ಶ್ರವಣವು ಸೇರುವುದಿಲ್ಲವೋ ಅವರು ನಿಶ್ಚಯವಾಗಿ ಪತನರಾಗುವರು. ಅಭಿಮಾನದಿಂದ ಅನೇಕರು ನುಂಗಲ್ಪಡುವರು. ಅವರ ಲಕ್ಷಣಗಳು ಇವೆ. ಯಾವುವೆಂದರೆ ಸದ್ಗುರು ಅಜ್ಞಾನಿ ಮತ್ತು ತಾವು ಜ್ಞಾನಿಗಳೆಂದು ತಿಳಿಯುವರು. ತಾವು ಆತನಿಗೆ ಮಾನ ಕೊಡಲಿಕ್ಕಿಲ್ಲ. ಇತರರು ಕೊಟ್ಟರೆ ಅವರಿಗೆ ಸಹನವಾಗುವುದಿಲ್ಲ. ಇವರಿಗಿಂತ ಹೆಚ್ಚಿನ ಕುಮತಿಗಳೇ ಇಲ್ಲ. ಇಂಥವರು ಶಾಶ್ವತರವರ ನರಕವನ್ನು ಭೋಗಿಸುವರು. ಈ ದುಷ್ಟರ ಗುಣಗಳನ್ನು ಉಚ್ಚರಿಸುವುದರಿಂದ ನಮ್ಮಲ್ಲಿ ಪಾಪವು ಬರುವುದು. ಆದ್ದರಿಂದ ಸಿದ್ಧನಾಮವನ್ನು ಉಚ್ಚರಿಸಿ ಪಾಪ ಮುಕ್ತರಾಗತಕ್ಕದ್ದು. ಇರಲಿ, ಈಗ ಚರಿತ್ರ ಕಥನವನ್ನೇ ಕೇಳಲಿಕ್ಕೆ ಶ್ರೋತ ಇಚ್ಛಿಸುವರು. ಸಿದ್ಧಾಶ್ರಮದಲ್ಲಿ ದಯಾಘನರಾದ ಸಿದ್ಧಾರೂಢರು ವಿರಾಜಮಾನರಾಗಿರುವಾಗ ಅನೇಕ ಪ್ರೇಮಳ ಭಕ್ತ ಜನರು ಇವರನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿ ಹುಬ್ಬಳ್ಳಿ ನಗರದಲ್ಲೆಲ್ಲ ಉತ್ಸವದಿಂದ ಮೆರೆಯಿಸುವ ಸಮಯದಲ್ಲಿ ಇದನ್ನು ನೋಡಿ ದುರ್ಮನಸ್ಕರಾದವರಿಗೆ ಬಹಳ ತಳಮಳವಾಗುತ್ತಿತ್ತು.
ಉಪ್ಪಿನ ಬಸಪ್ಪನೆಂಬ ಲಿಂಗಾಯತನು ಹುಬ್ಬಳ್ಳಿಯಲ್ಲಿರುವನು. ಆತನಿಗೆ ಸಿದ್ಧಾರೂಢರ ಮೇಲೆ ಬಹಳ ಭಕ್ತಿ ಇದ್ದು ನಿತ್ಯದಲ್ಲಿ ದರ್ಶನಕ್ಕೋಸ್ಕರ ಬರುವನು. ಆತನ ಮನೆಯ ಸಮೀಪ ಪ್ರಸಿದ್ಧವಾದ ರುದ್ರಾಕ್ಷಿ ಮಠವೆಂಬುದಿರುವುದು. ಹೀಗಿರುತ್ತಾ ಸದ್ಗುರುಗಳನ್ನು ಆ ಮಠದಲ್ಲಿ ಕರೆದುಕೊಂಡು ಬಂದು ಪೂಜಿಸಬೇಕೆಂಬ ಉತ್ಕಟ ಇಚ್ಛಾ ಆತನಿಗೆ ಉತ್ಪನ್ನವಾಯಿತು. ಶಿವರಾತ್ರಿಯ ಪುಣ್ಯ ದಿವಸದಲ್ಲಿ ಪ್ರತಿ ವರ್ಷ ಆ ಮಠದಲ್ಲಿ ಉತ್ಸವದಿಂದ ಸದ್ಗುರುಗಳನ್ನು ಕರೆದುಕೊಂಡು ಹೋಗಿ ಬಸಪ್ಪನು ಬಹು ಆದರದಿಂದ ಪೂಜಿಸುವನು. ಎಷ್ಟೋ ವರ್ಷಗಳು ಹೀಗೆ ನಡೆಯುತ್ತಿರುವಾಗ ಕೆಲವು ಜನ ಲಿಂಗಾಯತರಿಗೆ ಮತ್ಸರ ಬುದ್ಧಿ ಹುಟ್ಟಿ ಆ ಸಿದ್ಧನಿಗೆ ಲಿಂಗವಿಲ್ಲದಿದ್ದು ಈತನು ಮಠದೊಳಗೆ ಬಂದು ಮಠವನ್ನು ಭ್ರಷ್ಟ ಮಾಡುತ್ತಾನೆ ಎಂದು ಅಂದುಕೊಂಡು ಇತರ ಜನರಿಗೆ ಹೋಗಿ ಹೇಳುತ್ತಾರೆ. ನೋಡಿರಿ, ರುದ್ರಾಕ್ಷಿ ಮಠದಲ್ಲಿ ಸಿದ್ಧನು ಬಂದನೆಂದರೆ ನಮ್ಮ ಧರ್ಮಕ್ಕೆ ಕೊರತೆ ಬರುವುದು. ಆದ್ದರಿಂದ ಆತನು ಬಾರದಂತೆ ಪ್ರತಿಬಂಧಕ ಮಾಡತಕ್ಕದ್ದು. ಒಂದು ವರ್ಷ ಶಿವರಾತ್ರಿ ಉತ್ಸವ ಸಮೀಪ ಬಂದಾಗ ಸಿದ್ಧಾರೂಢರನ್ನು ರುದ್ರಾಕ್ಷಿ ಮಠದಲ್ಲಿ ಕರೆತಂದು ಪೂಜಿಸುವುದಕ್ಕೆ ಬಸಪ್ಪನು ಸಿದ್ಧ ಮಾಡುತ್ತಿದ್ದನು. ಆಗ ದುರ್ಜನರು ಬಂದು ಬಸಪ್ಪನನ್ನು ಕುರಿತು, ನಾವು ಪೂಜಾ ಮಾಡಗೊಡುವುದಿಲ್ಲ. ಈ ಭವಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿಯೆಂದರೆ ಆತನಿಗೆ ಇಲ್ಲಿಂದ ಜೀವಂತವಾಗಿ ಹೋಗಗೊಡುವುದಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಬಸಪ್ಪನಿಗೆ ಬಹಳ ದುಃಖವಾಯಿತು. ಆತನು ಸಿದ್ಧಾರೂಢರ ಕಡೆಗೆ ಬಂದು ದುರ್ಜನರ ಈ ಹೇತುವನ್ನು ನಿವೇದಿಸಿದಾಗ ಶ್ರೀ ಸಿದ್ಧರು, ಜನರಿಗೆ ದುಃಖವಾಗುವುದಾದರೆ ಈ ರುದ್ರಾಕ್ಷಿ ಮಠದಲ್ಲಿ ಪೂಜೆಯನ್ನು ಮಾಡಬೇಡ ಅಂದರು. ಅಷ್ಟರಲ್ಲಿ ಸರಕಾರಿ ಅಧಿಕಾರಿಯು ಬಂದು, ಸ್ವಾಮಿಯವರಿಗೆ ರುದ್ರಾಕ್ಷಿ ಮಠದಲ್ಲಿ ಪ್ರತಿ ವರ್ಷ ಪೂಜೆ ಮಾಡುವಂತೆ ಮಾಡಿರಿ, ಅಡ್ಡಿ ಮಾಡುವವರಿಗೆ ನಾವು ನಿವಾರಿಸುವೆವು ಎಂದು ಹೇಳಿದ್ದು ಕೇಳಿ ಬಸಪ್ಪನಿಗೆ ಬಹಳ ಆನಂದವಾಯಿತು. ಆಗ ಆ ಅಧಿಕಾರಿಯು ಲಷ್ಕರ ತೆಗೆದುಕೊಂಡು ಬಂದನು ಮತ್ತು ಉತ್ಸವವು ಬಹು ಸಂಭ್ರಮದಿಂದ ರುದ್ರಾಕ್ಷಿ ಮಠಕ್ಕೆ ಮುಟ್ಟಿತು. ಸಶಸ್ತ್ರ ಸಿಪಾಯಿಗಳನ್ನು ನೋಡಿ ದುರ್ಜನರೆಲ್ಲ ಅಲ್ಲಿಂದಲೇ ಅಡಗಿದರು. ಸಿದ್ಧಾರೂಢರನ್ನು ಬಹು ವೈಭವದಿಂದ ಪೂಜಿಸಿ ಬಸಪ್ಪನು ಉತ್ಸವದಿಂದ ಮಠಕ್ಕೆ ಮುಟ್ಟಿಸಿದನು. ತಮ್ಮ ಪ್ರಯತ್ನಗಳೆಲ್ಲ ನಿಷ್ಫಲವಾದವೆಂದು ಆ ದುರ್ಜನರು ಬಹಳ ತಳಮಳಿಸುತ್ತಾ ಅವರೆಲ್ಲರೂ ಕವದಿ ಮಠದಲ್ಲಿ ಒಟ್ಟುಗೂಡಿ ವಿಶೇಷ ವಿಚಾರವನ್ನು ಮಾಡಲಾರಂಭಿಸಿದರು. ಒಬ್ಬನನ್ನುತ್ತಾನೆ, ಆ ಭವಿಯನ್ನು ಬಿಡಬಾರದು, ಹಿಡಿದುಕೊಂಡು ಬಂದು ಕೊಂದೇ ಬಿಡಬೇಕು. ಇವನಿನ್ನ ಜೀವದಿಂದ ಇರಗೊಟ್ಟರೆ ನಮ್ಮ ಲಿಂಗಾಯತ ಧರ್ಮವನ್ನು ಈತನು ಸಂಪೂರ್ಣವಾಗಿ ನಾಶ ಮಾಡುವನು. ಕೆಲವು ಮೂಢ ಲಿಂಗಾಯತರನ್ನು ಮತಿಗೇಡಿಸಿ ಇವನು ಧರ್ಮ ನಾಶ ಮಾಡುತ್ತಾನೆ. ಇದನ್ನು ನೋಡಿ ನೋಡಿ ಸುಮ್ಮನಿದ್ದರೆ ಬಸವಣ್ಣನು ನಮ್ಮ ಮೇಲೆ ಕ್ಷೋಭೆಗೊಳ್ಳುವನು. ಇದಕ್ಕೆ ಮತ್ತೊಬ್ಬನು, ಆತನನ್ನು ಕೊಲ್ಲಲಿಕ್ಕೆ ನಮಗೆ ವೇಳೆ ಹಿಡಿಯುವುದಿಲ್ಲ, ಊಟಕ್ಕೆ ಕರೆದರೆ ಯಾರು ಮನೆಗಾದರೂ ಆತನು ಬರುತ್ತಾನೆ ಎಂದು ಹೇಳಲು ಮೂರನೆಯವನು, ಹಾಗಾದರೆ ನಾನು ಆತನ ಭಕ್ತನೆಂದು ತೋರಿಸಿಕೊಂಡು ಊಟಕ್ಕೆ ಕರೆದುಕೊಂಡು ಬಂದು ಇದೇ ಮಠದೊಳಗೆ ನಮ್ಮ ಮನೋರಥಗಳನ್ನು ತೀರಿಸಿಕೊಳ್ಳುವ ಎಂದು ಹೇಳಿದನು. ಈ ಭಾಷಣವನ್ನು ಕೇಳಿ ಎಲ್ಲರಿಗೂ ಸಂತೋಷವಾಗಿ, ಇನ್ನು ಮೇಲೆ ಆರೂಢವೆಂಬ ನಾಮವೇ ಉಳಿಯದಂತೆ ಅದನ್ನು ಅಳಿಸಿ ಬಿಡುವೆವು ಎಂದು ನುಡಿದರು. ಒಂದು ದಿನ ಸಂಜೆ ಹೊತ್ತಿಗೆ ಒಬ್ಬ ಲಿಂಗಾಯತನು ಸ್ವಾಮಿಯವರ ಬಳಿಗೆ ಬಂದು ಸದ್ಭಾವದಿಂದ ನಮಸ್ಕರಿಸಿ ಮಧುರವಾಣಿಯಿಂದ ಅನ್ನುತ್ತಾನೆ, ಹೇ ಮಹಾಪ್ರಭು ಸದ್ಗುರುರಾಯರೇ, ನಿಮ್ಮ ಚರಣಕ್ಕೆ ದೈನ್ಯ ಭಾವದಿಂದ ನಾನು ಪ್ರಾರ್ಥಿಸುವುದೇನೆಂದರೆ, ದೀನನಾದ ನನ್ನ ಮೇಲೆ ಕೃಪೆ ಮಾಡಿ ನಮ್ಮ ಗೃಹಕ್ಕೆ ಭೋಜನಕ್ಕೆ ಬರಬೇಕು ಎಂದು ಕೇಳಿ ಸದ್ಗುರುಗಳು, ನಾನು ರಾತ್ರಿಯಲ್ಲಿ ಎಂದೂ ಉಣ್ಣುವುದಿಲ್ಲ, ಬೇಕಾದರೆ ನಾಳೆ ಪ್ರಾತಃ ಕಾಲಕ್ಕೆ ನಿನ್ನಲ್ಲಿಗೆ ಬರುವೆನು ಎಂದು ಅಂದರು. ಆಗ ಆತನು ಸದ್ಗತಿತನಾಗಿ, ನಿಮ್ಮನ್ನು ಪೂಜಿಸಲೇಬೇಕೆಂದು ನಮ್ಮಲ್ಲಿ ಎಲ್ಲರೂ ಆತುರವುಳ್ಳವರಾಗಿದ್ದಾರೆ. ಪೂಜೆಗೆ ವೇಳೆ ಹಿಡಿಯಲಿಕ್ಕಿಲ್ಲ. ಏನಾದರೂ ಅಲ್ಪ ಪ್ರಸಾದವನ್ನು ತೆಗೆದುಕೊಂಡು ನೀವು ಶೀಘ್ರವಾಗಿ ಮಠಕ್ಕೆ ತಿರುಗಿ ಬರಬಹುದು. ಈ ಹೊತ್ತು ನೀವು ಬಾರದಿರಲು ನಮ್ಮಲ್ಲಿ ಯಾರೊಬ್ಬರೂ ಉಣ್ಣಲಾರರು. ದೀನನ ಮೇಲೆ ಕೃಪೆ ಮಾಡಬೇಕು ಎಂದು ಆಡಿದ ಕರುಣಾವಚನವನ್ನು ಕೇಳಿ ಆ ಭೋಳೆನಾಥನು ಆ ಮನುಷ್ಯನ ಅಭಿಪ್ರಾಯವನ್ನು ವಿಚಾರಿಸದೆ ತತ್ಕಾಲವೇ ಹೊರಟನು. ಮಠದೊಳಗಿದ್ದ ಇತರ ಶಿಷ್ಯರಿಗೆ ಆತನು ಊಟಕ್ಕೆ ಕರೆಯದೆ ಸಿದ್ಧಾರೂಢರನ್ನು ಮಾತ್ರ ಕವದಿ ಮಠಕ್ಕೆ ಕರೆದುಕೊಂಡು ಹೋದನು ಎಂದು ಕೋಲಿಯೊಳಗೆ ಕೂಡ್ರಿಸಿ ಬರುತ್ತೇನೆಂತ ಹೇಳಿ ಆತನು ಹೊರಗೆ ಬಂದು ಬಾಗಿಲು ಎಳೆದುಕೊಂಡು ಕೀಲಿ ಹಾಕಿಬಿಟ್ಟನು. ಸಿದ್ಧರು ಒಳಗೆ ಸಿಕ್ಕರೆಂದು ಆ ದುರ್ಜನರಿಗೆ ಬಹಳ ಆನಂದವಾಗಿ ರಾತ್ರಿಯೊಳಗೆ ಆ ಭವಿಗೆ ಯಮಪುರಿಗೆ ಕಳುಹಿಸೋಣ ಎಂದು ಅಂದು ಮದ್ರೆ ರಾತ್ರಿಯಾಗುವವರೆಗೂ ದಾರಿ ನೋಡಿ ಸ್ವಸ್ಥ ಹೊರಗೆ ಕುಳಿತರು. ಕೋಲಿಯೊಳಗಿದ್ದ ಸಿದ್ಧನಾಥರು ಜ್ಞಾನದೃಷ್ಟಿಯಿಂದ ಸರ್ವವನ್ನು ತಿಳಿದು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈ ಮೂರ್ಖರಿಗೆ ಏನು ಮಾಡಬೇಕಾದೀತು? ಇವರು ಅಜ್ಞಾನಿಗಳಿದ್ದು ತಮ್ಮ ಹಾನಿಯನ್ನು ತಾವು ತಿಳಿಯಲಾರರು. ಆದ್ದರಿಂದ ಇವರಿಗೆ ಮಹಿಮೆಯನ್ನು ತೋರಿಸಿ ಇವರ ಮನಸ್ಸು ಭಕ್ತಿಪಥಕ್ಕೆ ಹಚ್ಚಬೇಕು.
ಈಗ ಮಾಡಿದರೆ ನನ್ನ ಅವತಾರವು ಈ ಕಾಲದಲ್ಲಿ ಸಫಲವಾಗುವುದು. ಹೀಗೆಂದು ಸಿದ್ಧ ಮುನೀಶ್ವರರು ಆತ್ಮಜ್ಞಾನದಲ್ಲಿ ಮಗ್ನರಾಗಿ ಶಾಂತ ಸ್ಥಿತಿಯಲ್ಲಿ ಕುಳಿತುಬಿಟ್ಟರು. ಇತ್ತ ಮಠದಲ್ಲಿದ್ದ ಶಿಷ್ಯ ಜನರಿಗೆ ಮನಸ್ಸಿನಲ್ಲಿ ಬಹಳ ಚಿಂತೆಯೂ ಉಂಟಾಯಿತು. ಸದ್ಗುರುಗಳ ದಾರಿ ನೋಡುತ್ತಾ ಬಹಳ ಹೊತ್ತಾಯಿತು, ಆದರೂ ಬರಲಿಲ್ಲವೆಂದು ಚಿಂತಾಕಾಂತರಾಗಿ ಅವರನ್ನು ಶೋಧಿಸಲಿಕ್ಕೆ ಊರೊಳಗೆ ಹೋಗುವಂಥವರಾದರು. ದಾರಿಯಲ್ಲಿ ಜನರಿಗೆ ಕೇಳುತ್ತಾರೆ, ನೀವೇನಾದರೂ ಶ್ರೀ ಸಿದ್ಧಾರೂಢರನ್ನು ನೋಡಿದಿರೇನಪ್ಪ? ಅದಕ್ಕೆ ಅವರು, ನಾವು ನೋಡೇ ಇಲ್ಲ ಅಂದಾಕ್ಷಣ ಶಿಷ್ಯರು ಬಹಳ ತಳಮಳ ಪಡುತ್ತಾ, ಹೇ ಸದ್ಗುರುರಾಯನೇ, ನಿನಗೆ ಎಲ್ಲಂತ ಹುಡುಕೋಣ? ನಾವು ನಿನ್ನನ್ನು ಕುರಿತು ಮಾಡಿದ ಶೋಧನೆಯು ವ್ಯರ್ಥವಾಗುವುದಲ್ಲ. ಬೇಗನೆ ಬಂದು ನಮಗೆ ಭೇಟಿಯಾಗಪ್ಪ. ಅನೇಕ ಗೃಹಗಳಲ್ಲಿ ನಿನ್ನನ್ನು ಹುಡುಕಿದೆವು, ಆದರೆ ಅಲ್ಲಿ ನಿನ್ನ ವಾರ್ತೆಯೂ ಇಲ್ಲ. ಗಿರಿವನ ಪ್ರವಾಹಗಳಲ್ಲಿಯೂ ನಿನ್ನನ್ನು ಹುಡುಕಿದೆವು, ಆದರೆ ಎಲ್ಲಿಯೂ ನೀನು ಸಿಗಲಿಲ್ಲ. ನಿನ್ನ ಕೃಪಾ ಮಾಡಿದೆಯೆಂದರೆ ನಿಶ್ಚಯವಾಗಿ ನೀನಿರುವ ಸ್ಥಾನವು ನಮಗೆ ತಿಳಿಯುವುದು. ಹೊರಗೆಲ್ಲ ಕಡೆಗಳಲ್ಲಿ ಹುಡುಕಿ ಹುಡುಕಿ ನಾವು ಬಹಳ ಶ್ರಮಪಟ್ಟೆವು. ಯಾರ ಮನೆಯಲ್ಲಿ ನೀನು ಇರುವೆಯೋ ತಿಳಿಯದು. ಕೃಪಾಳುವಾದ ಸದ್ಗುರುನಾಥನೇ, ಅನಾಥರಾದ ನಮಗೆ ಶೀಘ್ರ ಪ್ರಾಪ್ತನಾಗು. ನಿನ್ನ ದೀನ ಭಕ್ತರಾದ ನಮಗೆ ಭೇಟಿ ಕೊಡು. ಈ ಪ್ರಕಾರ ಅನ್ನುತ್ತಾ ನಗರವೆಲ್ಲ ತಿರುಗಿ ಬಹು ಶ್ರಮಪಟ್ಟು ಕಟ್ಟ ಕಡೆಗೆ ಒಂದು ಬಾವಿ ಕಟ್ಟೆಯ ಮೇಲೆ ಎಲ್ಲರೂ ಕುಳಿತುಕೊಂಡು ಸದ್ಗುರು ಪ್ರಾರ್ಥನೆ ಮಾಡಲಾರಂಭಿಸಿದರು. ಕಂಠ ಗದ್ಗದಿತವಾಗಿ ಕಣ್ಣೊಳಗಿಂದ ದುಃಖಾಶ್ರುಗಳನ್ನು ಸುರಿಸುತ್ತಾ ಸದ್ಗುರುಗಳ ಅನೇಕ ಗುಣಗಳನ್ನು ನೆನೆಸುತ್ತಾ ಅಂಧಕಾರದೊಳಗೆ ಕುಳಿತವರು ಅಕಸ್ಮಾತ್ತಾಗಿ ಮುಂದೆ ಒಂದು ಪ್ರಕಾಶವನ್ನು ಕಂಡರು. ಆ ಪ್ರಕಾಶ ಮಧ್ಯದಲ್ಲಿ ಸದ್ಗುರು ಮೂರ್ತಿಯನ್ನು ನೋಡಿ ತಕ್ಷಣವೇ ಎದ್ದು ಆತನನ್ನು ಭರದಿಂದ ಆಲಂಗಿಸುವಂಥವರಾದರು. ಅನಂತರ ಆ ಸದ್ಗುರುವಿನ ಎರಡೂ ಕೈ ಹಿಡಿದು ಅತ್ಯಾನಂದದಿಂದ ಮಠಕ್ಕೆ ಕರೆದುಕೊಂಡು ಹೋಗಿ ವಿಚಾರಿಸುತ್ತಾರೆ, ಇದೇನು ಕೆಲಸ ಮಾಡಿದೆಯಪ್ಪ ಗುರುವೇ? ಅದಕ್ಕೆ ಸಿದ್ಧಾರೂಢರು, ಆ ಮನುಷ್ಯನು ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಕೋಣೆಯೊಳಗೆ ಕೂಡ್ರಿಸಿ ಬಾಗಿಲು ಹಾಕಿಬಿಟ್ಟನು. ನಾನು ಅಲ್ಲೇ ಧ್ಯಾನಸ್ಥನಾಗಿ ಕುಳಿತಿದ್ದೆ. ಹೀಗಿರುವಾಗ ನಿಮ್ಮ ಆರ್ತಧ್ವನಿಯು ಅಕಸ್ಮಾತ್ತಾಗಿ ನನ್ನ ಕಿವಿಯೊಳಗೆ ಬಿತ್ತು. ಕೂಡಲೇ ಗಡಬಡಿಸಿ ಎದ್ದು ನಿಮ್ಮ ಬಳಿಗೆ ಓಡಿ ಬಂದೆ ಎಂದು ಅಂದದ್ದು ಕೇಳಿ ಶಿಷ್ಯ ಜನರು, ನಮ್ಮ ಈ ನಿಧಿಯನ್ನು ದುರ್ಜನರು ಏನು ಮಾಡುತ್ತಿದ್ದರೋ ನಮ್ಮ ದೈವ ಬಲದಿಂದ ತಿರುಗಿ ನಮ್ಮ ಕೈ ಸೇರಿತು ಎಂದು ಹೇಳಿದರು. ಇತ್ತ ಕವದಿ ಮಠದಲ್ಲಿ ಆ ದುರ್ಜನರು ಮಧ್ಯರಾತ್ರಿ ವೇಳೆ ನಿರೀಕ್ಷಿಸುತ್ತಾ ಕುಳಿತಿದ್ದರು. ದ್ವೇಷ ಬುದ್ಧಿಯ ಮೂಲಕ ಅವರ ಮನದಲ್ಲಿ ಧ್ಯಾನದಲ್ಲಿ ಸದ್ಗುರುನಾಥನೇ ತುಂಬಿದ್ದನು. ಊರೊಳಗೆ ನಿಶ್ಶಬ್ದ ಆಯಿತೆಂದರೆ ಮೆಲ್ಲಗೆ ಕೋಲಿಯೊಳಗೆ ಹೋಗಿ ಆತನ ಬಾಯಿಯೊಳಗೆ ಅರಿವೆ ತುಂಬಿ ಆಮೇಲೆ ಅವನಿಗೆ ಪೂಜಿಸೋಣ ಎಂದು ತಮ್ಮೊಳಗೆ ಅನ್ನುತ್ತಿದ್ದರು. ಮಧ್ಯ ರಾತ್ರಿಯಾಗುತ್ತಾ ಬಂತು. ನಗರವಾಸಿಗಳ ಗಲಿಬಿಲಿಯು ಮೆಲ್ಲಗೆ ಶಾಂತವಾಗುತ್ತಾ ಕಡೆಗೆ ಸರ್ವತ್ರ ಪೂರ್ಣ ನಿಶ್ಶಬ್ದವಾಯಿತು. ಆಗ ದುರ್ಜನರು ಮೆಲ್ಲಗೆ ಎದ್ದು ಕೋಲಿಯ ಬಾಗಿಲು ತೆರೆದು ದೀಪ ಹಿಡಿದು ನೋಡುವಾಗ ಅಲ್ಲಿ ಸಿದ್ಧರು ಕಾಣಿಸಲಿಲ್ಲ. ಪ್ರತಿಯೊಬ್ಬನ ಕೈಯಲ್ಲಿ ಒಂದು ಬಡಿಗೆ ಹಿಡಿದುಕೊಂಡು ಅಲ್ಲಿ ಇಲ್ಲಿ ಹುಡುಕಲಿಕ್ಕೆ ಆರಂಭಿಸಿದರು. ಒಬ್ಬನು ಇಲ್ಲಿದ್ದಾನೆ ಎಂದು ಒಂದು ಮೂಲೆಗೆ ಓಡುತ್ತಾನೆ. ಎಲ್ಲರಿಗೂ ಸಿದ್ಧ ಧ್ಯಾನ ಹತ್ತಿ ದೇಹಭಾನವನ್ನು ಮರೆತರು. ಅಲ್ಲಲ್ಲಿ ಸಿದ್ಧ ರೂಪದಂತೆ ಅವರಿಗೆ ಭಾಸಿಸುತ್ತಿತ್ತು. ಆಗ ಒಬ್ಬನನ್ನು ನೋಡಿ ಮತ್ತೊಬ್ಬನು ಅನ್ನುತ್ತಾನೆ, ನೋಡು ನೋಡು, ಸಿದ್ಧನು ಇವನೇ ನೋಡು. ಹೀಗಂದಾಕ್ಷಣ ಮತ್ತೊಬ್ಬನು ಬಡಿಗೆಯಿಂದ ಅವನನ್ನು ಹೊಡೆದನು. ಹೀಗೆಯೇ ಸಿದ್ಧ ಎಂದು ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು. ಒಬ್ಬನಿಗೆ ವಿಶೇಷ ಹೊಡೆತ ಬಿದ್ದು ಅವನು ದುಃಖದಿಂದ ಶಂಖಧ್ವನಿ ಮಾಡಲಾರಂಭಿಸಿದನು. ಇದನ್ನು ಕೇಳಿ ನೆರೆಮನೆಯ ಜನರು ಗಾಬರಿಯಿಂದ ಎದ್ದು ಓಡಿ ಬಂದು ನೋಡುವಾಗ 6 ಮಂದಿ ಒಬ್ಬರಿಗೊಬ್ಬರು ಹೊಡೆಯುತ್ತಾ ಸಿದ್ಧ ಅನ್ನುತ್ತಾ ಆವೇಶದಿಂದ ಹುಚ್ಚು ಹಿಡಿದವರಂತೆ ಅತ್ತಿತ್ತ ಓಡಾಡುತ್ತಿದ್ದರು. ಆಗ ಈ ಜನರೆಲ್ಲ ಕೂಡಿ ಆ 6 ಮಂದಿಯನ್ನು ಹಿಡಿದು ಹೊರಗೆ ತಂದು ನೋಡಿ ನಗುತ್ತಾ, ನೀವು ಸಿದ್ಧ ಅನ್ನುತ್ತೀರಿ, ಆತನು ಸಿದ್ಧಾಶ್ರಮದಲ್ಲಿರುತ್ತಾನೆ. ನಿಮ್ಮ ಹುಚ್ಚು ಬಿಡಿಸಲಿಕ್ಕೆ ನಿಮ್ಮನ್ನು ಅಲ್ಲಿಗೆ ಹಿಡ್ಕೊಂಡು ಹೋಗುವೆ ಎಂದು ಜನರ ಭಾಷಣವನ್ನು ಕೇಳಿ ಆ 6 ಮಂದಿಯ ಶರೀರದ ಮೇಲೆ ಸ್ವಲ್ಪ ಎಚ್ಚರಿಕೆ ಬಂದವರಾಗಿ ಜನರನ್ನು ನೋಡಿ ನಾಚಿಕೆ ಪಟ್ಟು ಓಡಿ ಹೋದರು. ಅನಂತರ ಅಲ್ಲಿ ಬಂದ ಜನರೆಲ್ಲ ತಮ್ಮ ಸ್ಥಾನಗಳಿಗೆ ಹೋದರು. ಆ ದಿವಸದಿಂದ ಈ 6 ಮಂದಿ ಸಿದ್ಧರ ಮೇಲೆ ಭಕ್ತಿಯುಳ್ಳವರಾಗಿ ಸದ್ಗುರುಗಳ ಬಳಿಗೆ ಬಂದು ಅಂದಿನ ರಾತ್ರಿಯಲ್ಲಿ ನಡೆದ ವರ್ತಮಾನವನ್ನೆಲ್ಲ ನಿವೇದಿಸಿದರು. ಸಿದ್ಧರಾಜರಿಗೆ ಘಾತ ಮಾಡುವ ಉದ್ದೇಶದಿಂದ ಯಾವಾತನು ಈ 6 ಜನರಿಗೆ ಪ್ರೇರಿಸಿದ್ದನೋ ಆತನು ತನ್ನ ನಾನಾ ಉಪಾಯಗಳು ನಿಷ್ಫಲವಾದದ್ದು ನೋಡಿ ಏನು ಮಾಡಿದನೆಂದರೆ, ಒಬ್ಬಾಕೆ ದರಿದ್ರ ಸ್ತ್ರೀಗೆ ಕರೆದು ಅವಳ ಕೈಯಲ್ಲಿ ಸ್ವಲ್ಪ ಹಣ ಕೊಟ್ಟು, ನೀನು ನನ್ನದೊಂದು ಕೆಲಸ ಮಾಡಿಕೊಡಬೇಕು. ಉತ್ತಮ ಪಕ್ವಾನಗಳನ್ನು ತಯಾರಿಸಿ ಅದರೊಳಗೆ ತೀಕ್ಷ್ಣ ವಿಷ ಹಾಕಿ ಸಿದ್ಧನಿಗೆ ಒಯ್ದು ಕೊಡಬೇಕು. ವಿಷ ಎಂಥದ್ದಿರಬೇಕು ಅಂದರೆ ಅದನ್ನು ತಿಂದ ಕೂಡಲೇ ಅವನು ಸಾಯಬೇಕು. ನಿನ್ನ ಪಕ್ವಾನ ತಿಂದು ಆತನು ಸತ್ತದ್ದಾದರೆ ನಿನಗೆ ಬಹಳ ದ್ರವ್ಯವನ್ನು ಕೊಡುವೆನು ಎಂದು ಹೇಳಿದ್ದು ಕೇಳಿ ಆ ಹೆಂಗಸಿಗೆ ದ್ರವ್ಯ ಲೋಭದಿಂದ ಬಹಳ ಸಂತೋಷವಾಯಿತು. ಆ ದಿವಸದಿಂದ ಆ ಹೆಂಗಸು ಅನುದಿನ ಸಿದ್ಧಾರೂಢರಿಗೆ ಭೇಟಿಯಾಗುತ್ತಿದ್ದು, ಆಮೇಲೆ ಒಂದು ದಿನ ವಿಷ ಹಾಕಿದ ಉತ್ತಮ ಪಕ್ವಾನವನ್ನು ಸಿದ್ಧ ಮಾಡಿದಳು.
ಅದನ್ನು ತೆಗೆದುಕೊಂಡು ಸಿದ್ಧಾರೂಢರ ಬಳಿಗೆ ಬಂದು ಒಳಗೆ ಕೌಟಿಲ್ಯ ತುಂಬಿದವಳಾಗಿ ಹೊರಗೆ ಬಹುಪ್ರೇಮಳ ಮತ್ತು ಮಧುರ ಭಾಷಣ ಮಾಡುತ್ತಾಳೆ. ಮಹಾರಾಜರೇ, ಈ ಉತ್ತಮ ಪಕ್ವಾನವನ್ನು ನಿಮ್ಮ ಸಲುವಾಗಿ ನಾನು ಸ್ವಹಸ್ತದಿಂದ ಸಿದ್ಧ ಮಾಡಿ ತಂದಿರುವೆನು. ನೀವು ಈಗಲೇ ಇದನ್ನು ಸೇವಿಸಬೇಕು. ಇಂಥ ಪ್ರೇಮಳ ವಚನವನ್ನು ಕೇಳಿ ಸದ್ಗುರುಗಳು ಅವಳನ್ನು ಕುರಿತು ನಾನು ಈಗಲೇ ಭೋಜನ ತೀರಿಸಿ ಹೊರಗೆ ಬಂದಿರುವೆನು ಎಂದು ಉತ್ತರ ಕೊಟ್ಟರು. ಆಗ ಆಕೆಯು ಬಹಳ ಆಗ್ರಹ ಮಾಡಿದ್ದರಿಂದ ಸಿದ್ಧರು ಒಂದೇ ಗ್ರಾಸವನ್ನು ಸ್ವೀಕರಿಸಿ, ಇನ್ನು ಸಾಕು, ನೀನು ಮನೆಗೆ ಹೋಗು ಅಂದರು. ಅದು ವಿಷಾನ್ನವೆಂತ ಸದ್ಗುರುಗಳು ಆಗಲೇ ತಿಳಿದು ಆ ಸ್ತ್ರೀಯನ್ನು ಕುರಿತು, ಯಾವ ಪ್ರಾಣಿಗಾದರೂ ಈ ಅನ್ನವನ್ನು ಕೊಡಬೇಡ, ಇದನ್ನೆಲ್ಲ ಭೂಮಿಯಲ್ಲಿ ಹುಗಿದು ಬಿಡು ಎಂದು ನುಡಿದದ್ದನ್ನು ಕೇಳಿ ಗಾಬರಿಯಾಗಿ ಭಯದಿಂದ ನಿಸ್ತೇಜಳಾಗಿ ಮನೆ ಕಡೆಗೆ ಓಡಿ ಹೋದಳು. ಪುನಃ ಮಠಕ್ಕೆ ಬರಲೇ ಇಲ್ಲ. ಅವಳಿಗೆ ಮಹತ್ತಾದ ಭಯ ಉತ್ಪನ್ನವಾಗಿ ರಾತ್ರಿ ಹಗಲು ಸಿದ್ಧರಾಯನ ರೂಪವೇ ಕಾಣಿಸುತ್ತಿತ್ತು. ಅಂತರ್ಬಾಹ್ಯದೊಳಗೆ ಎಲ್ಲವೂ ಸಿದ್ಧರೂಪವನ್ನೇ ಕಾಣುವಂಥವಳಾಗಿ ಬಹಳ ಭಯಪಡುತ್ತಿದ್ದಳು. ಏನೇನು ನೋಡುವಳೋ ಅದೆಲ್ಲ ಭಯಂಕರ ರೂಪದಿಂದ ಸಿದ್ಧನೇ ಎಂಬಂತೆ ಕಾಣಿಸುತ್ತಿದ್ದು, ಜನ, ಗೃಹ, ಸೂರ್ಯ, ಚಂದ್ರ ಮುಂತಾದ್ದೆಲ್ಲ ಸಿದ್ಧ ಗುರುವಿನಂತೆ ಕಾಣಿಸುತ್ತಿದ್ದವು. ಈ ಪ್ರಕಾರ 15 ದಿನ ತನಕ ಅವಳು ಭಯದ್ದೇ ದುಃಖವನ್ನು ಭೋಗಿಸುತ್ತಾ 16ನೇ ದಿವಸ ಸಿದ್ಧ ಅನ್ನುತ್ತಾ ಪ್ರಾಣವನ್ನು ಬಿಟ್ಟಳು. ಅವಳು ಸದ್ಗುರುಗಳಲ್ಲಿಯೇ ಐಕ್ಯಳಾದಳು. ಆದರೆ ಬಹು ದುಃಖ ಅನುಭವಿಸಬೇಕಾಯಿತು. ಇತ್ತ ಸರ್ವಜ್ಞನಾದ ಸದ್ಗುರುಗಳು ವಿಷ ತಿಂದಿದ್ದರಿಂದ ಸುಖವಾಯಿತು ಎಂದು ತಿಳಿದುಕೊಂಡರು. ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಸತ್ಯವಾಗಿ ದೇಹದಲ್ಲಿ ವಿಷ ಪ್ರಯೋಗವಾಗಿದೆ. ಲೋಕಹಿತವನ್ನು ಸಾಧಿಸುವ ದೆಸೆಯಿಂದ ಅವರ ದುಃಖವನ್ನು ಈಗ ಸಹಿಸಬೇಕು. ವಿಷಯ ಸುಖವು ಜನರಿಗೆ ಈಗ ಬಹು ಸಿಹಿಯಾಗಿ ತೋರುತ್ತದೆ. ಆದರೆ ಮುಂದೆ ಆ ಸಂಬಂಧ ನಾನಾ ಥರದ ದುಃಖವನ್ನು ಅನುಭವಿಸಬೇಕಾಗುವುದು. ಅಂತಹ ದುಃಖವನ್ನು ನಾನು ಈಗ ಸಹಿಸಿದ್ದರಿಂದ ಅವರಿಗೆ ಪರಲೋಕದಲ್ಲಿ ಸುಖವಾಗುವುದು. ಹೀಗೆ ರಾಡಿ ನೀರೊಳಗೆ ಸ್ವಲ್ಪ ಪಟಿಕ ಹಾಕಿರುವಾಗ ಪಾತ್ರೆಯ ತಳವು ನೀರೊಳಗಿನ ಮಣ್ಣು ಎಲ್ಲ ತನ್ನಲ್ಲಿ ತೆಗೆದುಕೊಂಡು ಶುದ್ಧ ನೀರನ್ನು ಜನರ ಹಿತಾರ್ಥವಾಗಿ ಇಡುವುದು. ಅದೇ ಪ್ರಕಾರ ವಿಷದ ನಿಮಿತ್ತ ಮಾಡಿಕೊಂಡು ಸಿದ್ಧರು ಜಗದ ದುಃಖವನ್ನೆಲ್ಲ ತನ್ನಲ್ಲಿ ತೆಗೆದುಕೊಂಡು ಜನರನ್ನು ಸುಖದಲ್ಲಿಡುವರು. ಅಥವಾ ಯಾವ ಮುಮುಕ್ಷು ಜನರು ಬರುವರೋ ಅವರು ಆತ್ಮಪ್ರಾಪ್ತಿ ದೆಸೆಯಿಂದ ತಪಾತಿ ದುಃಖಗಳನ್ನು ಸಹಿಸಬೇಕಾಗುವುದು ಎಂದು ದಯಾಳುವಾದ ಸದ್ಗುರುನಾಥನು ಆ ಮುಮುಕ್ಷಗಳ ಹಿತಕ್ಕಾಗಿ ದುಃಖವನ್ನೆಲ್ಲ ತಾನೇ ಸಹಿಸಿಕೊಂಡದ್ದರಿಂದ ಅವರು ಗುರುಕೃಪೆಯಿಂದ ಸುಖದಿಂದ ಪರಮಾರ್ಥವನ್ನು ಸಾಧಿಸುವರು. ಈ ಪ್ರಕಾರ ಚಿಂತಿಸಿ ಸದ್ಗುರುಗಳು ಅಂದಿನ ರಾತ್ರಿ ಮಲಗಿಕೊಂಡರು. ಮರುದಿವಸ ಪ್ರಾತಃ ಕಾಲದಲ್ಲಿ ಏಳುವಾಗೆ ಮೈಮೇಲೆಲ್ಲ ಗುಳ್ಳೆಗಳು ಎದ್ದಿದ್ದವು. ಶರೀರವೆಲ್ಲ ಅಗ್ನಿಯಿಂದ ವ್ಯಾಪಿಸಿದಂತೆ ಉರಿಯುತ್ತಿತ್ತು ಮತ್ತು ಅನೇಕ ವಿಕಾರಗಳು ಕಾಣಲಾರಂಭಿಸಿದವು. ಮಾಂಸವು ಬಾತು ಬಹಳ ದುಃಖದಿಂದ ನಡುತ್ತಿದ್ದರು. ನಾಲಿಗೆಯು ಉಬ್ಬಿ ಬಾಯಿ ತುಂಬ ಆಗಿ ಕಿಂಚಿತ್ ಮಾತ್ರವಾದರೂ ಆಹಾರ ಹೋಗುತ್ತಿದ್ದಿಲ್ಲ. ಕಣ್ಣುಗಳು ಬಾತು ಕೆಂಪು ಆಗಿ ರೂಪವು ಭೀಕರವಾಗಿ ಕಾಣಿಸುತ್ತಿತ್ತು. ಸದ್ಗುರು ದೇಹದಲ್ಲಿಯ ಈ ವಿಕಾರಗಳನ್ನು ನೋಡಿ ಭಕ್ತ ಜನರೆಲ್ಲ ಗಾಬರಿಯಾಗಿ ಕೆಲವರು ವೈದ್ಯನಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ಬಂದು ಸ್ವಾಮಿಯವರನ್ನು ತೋರಿಸಿದರು. ಸದ್ಗುರುಗಳ ಸ್ಥಿತಿಯನ್ನು ಸಂಪೂರ್ಣ ನೋಡಿಕೊಂಡು ಆ ಭಕ್ತ ಜನರನ್ನು ಕುರಿತು ವೈದ್ಯನು, ಇವರು ಬದುಕಲಿಕ್ಕಿಲ್ಲ, ಇಂಥ ವಿಕಾರಗಳ ಮೇಲೆ ನನ್ನ ಔಷಧವು ನಡೆಯಲಾರದು ಎಂದು ಹೇಳಿದ್ದು ಕೇಳಿ ಅವರೆಲ್ಲ ಬಹಳ ತಳಮಳಿಸುವಂಥವರಾದರು. ಎಲ್ಲರೂ ಹಾಹಾಕಾರ ಮಾಡುವರು. ಸ್ತ್ರೀಯರು ದೀರ್ಘ ಸ್ವರದಿಂದ ಅಳುವರು. ಕೆಲವರು ದೇಹ ಸ್ಮೃತಿಯೇ ಇಲ್ಲದೆ ಭೂಮಿಗೆ ಬೀಳುವರು. ಧೈರ್ಯ ಹಿಡಿಯಲಾರದೆ ಅನ್ನುತ್ತಾರೆ, ನಮ್ಮ ಕರ್ಮವು ದುರ್ಧರವಾಗಿದೆ. ದಯಾಸಾಗರನಾದ ಸದ್ಗುರುವು ನಮ್ಮನ್ನು ಬಿಟ್ಟು ಹೋಗುತ್ತಾನಲ್ಲ. ಹೇ ಕರುಣಾಕರನಾದ ಪರಮೇಶ್ವರನೇ, ನಮ್ಮನ್ನು ಈ ದುಃಖ ಸಾಗರದಲ್ಲಿ ಬಿಟ್ಟು ಬಿಡಬೇಡ. ನಮ್ಮ ಸದ್ಗುರುವನ್ನು ನೆಟ್ಟಗೆ ಮಾಡಿ ನಮಗೆ ಕೊಡು. ಸದ್ಗುರುವು ದೇಹವನ್ನು ಬಿಟ್ಟನೆಂದರೆ ನಮ್ಮ ಗತಿ ಏನು? ನಮ್ಮ ಸಂಕಷ್ಟದಲ್ಲಿ ರಕ್ಷಿಸುವವನ್ಯಾರು? ಪರಮೇಶ್ವರನೇ, ಈಗ ಓಡಿ ಬಂದು ನಮ್ಮ ತಂದೆಯಾದ ಸಿದ್ಧನನ್ನು ರಕ್ಷಿಸು. ಇಲ್ಲವಾದರೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗು. ಆತನನ್ನು ಬಿಟ್ಟು ನಾವು ಬದುಕಲಾರೆವು. ಸಿದ್ಧ ಸದ್ಗುರುವೇ ನಮ್ಮ ಪ್ರಾಣನು. ಅವನು ಹೋದದ್ದಾದರೆ ನಾವು ಹೇಗೆ ಜೀವಂತರಾಗಿರುವೆವು? ಈ ಪ್ರಕಾರ ಬಹುರೀತಿಯಿಂದ ದುಃಖ ಭಾಷಣಗಳನ್ನು ಮಾಡುತ್ತಿರುವಾಗ ಸದ್ಗುರು ಕೇಳಿ, ಹಸ್ತ ಸಂಜ್ಞೆಯಿಂದ ಅಂಜಬೇಡಿರಿ, ಸ್ವಸ್ಥರಾಗಿರಿ ಎಂದು ಸೂಚಿಸಿದ್ದು ಕೇಳಿ ಸರ್ವರಿಗೂ ಸುಖವಾಗಿ ಸದ್ಗುರುವು ನಮಗೆ ಅಭಯವನ್ನಿತ್ತನು. ಆ ದೇವಾದಿ ದೇವನು ಪ್ರಾಪ್ತನಾದನು. ನಮಗೆ ಪರಮೇಶ್ವರನೇ ಆಗಿರುವ ಸಿದ್ಧರಾಯನಿಗೆ ನಮ್ಮ ದುಃಖವು ಕೇಳಿಸಿತು ಎಂದು ಎಲ್ಲರೂ ಅನ್ನುವರು. 15 ದಿನ ತನಕ ರಾತ್ರಿ ಹಗಲು ಜಾಗರಣ ಮಾಡಿ ಸರ್ವ ಭಕ್ತರು ಸದ್ಗುರು ಸಮೀಪವೇ ಕುಳಿತಿದ್ದರು. ಯಾರೂ ಮನೆಗೆ ಹೋಗಲಿಲ್ಲ. ಈ ಕಾಲದಲ್ಲಿ ಮಹತ್ ಪ್ರಾಣವು ಶರೀರಕ್ಕಾಗುತ್ತಿದ್ದರೂ ಸದ್ಗುರುಗಳ ಮುಖವು ಶಾಂತವಾಗಿತ್ತು. ಸ್ವಲ್ಪವಾದರೂ ನರಳುವ ಧ್ವನಿ ಕೇಳಿಸುತ್ತಿದ್ದಿಲ್ಲ. ಮಾತಾಡಲಿಕ್ಕೆ ಆಗದಿದ್ದರೂ ಸಂಜ್ಞೆಯಿಂದಲೇ ಸರ್ವರಿಗೂ ಸ್ವಸ್ಥ ಮಾಡುವರು. ಇಂಥ ಸಂಕಟದೊಳಗಿರುವಾಗ ಸಹ ಸದ್ಗುರು ರೂಪವು ಸಾಕ್ಷಾತ್ ಶಾಂತಿಯೇ ಮೂರ್ತಿಮಂತವಾಗಿರುವಂತೆ ಕಾಣಿಸುತ್ತಿತ್ತು.
ಎಲ್ಲರನ್ನೂ ನೋಡುವರು. ಕಣ್ಣೊಳಗೆ ನೀರು ಸುರಿಯುತ್ತಾ ಈ ಸ್ಥಿತಿಯು ಮನುಷ್ಯ ಮಾತ್ರಕ್ಕೆ ಅಸಂಭಾವ್ಯವಾಗಿದೆ ಎಂದನ್ನುವರು. 15 ದಿವಸಗಳಾದ ಮೇಲೆ ಮೈಮೇಲಿನ ಗುಳ್ಳೆಗಳೆಲ್ಲ ಕರಗಿ ಹೋದವು. ನಾಲಿಗೆಯು ಪೂರ್ವದಂತಾಯಿತು. ಕಣ್ಣುಗಳು ನಿರ್ಮಲವಾದವು. ಇದನ್ನು ನೋಡಿ ಭಕ್ತ ಜನರೆಲ್ಲ ಆನಂದದಿಂದ ಜಯ ಜಯಕಾರ ಮಾಡುವಂಥವರಾದರು. ಬಹು ಆಹ್ಲಾದದಿಂದ ಈಗ ಸದ್ಗುರುಗಳಿಗೆ ಆರತಿಯನ್ನು ಬೆಳಗಿದರು. ಹೀಗೆ ದುರ್ಜನರು ಸದ್ಗುರುಗಳಿಗೆ ಅಪಾಯ ಮಾಡುತ್ತಿರುವಾಗ ಅವನ್ನೆಲ್ಲ ಆ ದಯಾಳು ಭಕ್ತರ ತಾರಣಕ್ಕೋಸ್ಕರ ಉಪಾಯಗಳನ್ನಾಗಿ ಮಾಡುತ್ತಿರುವರು. ಈಗ ಗಹನವಾದ ಲಕ್ಷಾರ್ಥವನ್ನು ಕೇಳುವಂಥವರಾಗಿರಿ. ಕಾಮ ಕ್ರೋಧಾದಿ ಷಡ್ರಿಪುಗಳೇ ದುರ್ಜನರು. ಸಿದ್ಧ ಸದ್ಗುರುವೇ ಪೂರ್ಣಾತ್ಮನಾಗಿದ್ದು ಆತನನ್ನು ಪ್ರಕಟಿಸಿರುವುದೇ ಉತ್ಸವವು. ಸದ್ಗುಣಗಳೇ ಭಕ್ತರು. ಇವರು ಆತ್ಮನನ್ನು ಪ್ರಕಟ ಮಾಡಲಿಕ್ಕೆ ನೋಡುವಾಗ ಷಡ್ರಿಪುಗಳು ಅಡ್ಡ ಬಂದು ಆತ್ಮನನ್ನು ಕೊಲ್ಲುವೆವೆಂದು ಹೇಳುವರು. ಅವರು ಆತ್ಮನಿಗೆ ಅಡ್ಡ ಬಂದು ಆತನಿಗೆ ಮರೆ ಮಾಡುವುದೇ ಇವರ ಕೊಲ್ಲೋಣವು. ಈಗ ಈಶ್ವರನೆಂಬ ಸರಕಾರ ಸಹಾಯದಿಂದ ಸದ್ಗುಣಗಳು ಆತ್ಮ ಪ್ರಕಟಣೆಯ ಕಾರ್ಯವನ್ನು ಜರುಗಿಸುವರು. ಅಜ್ಞಾನವೆಂಬ ಕವದಿ ಮಠದಲ್ಲಿ ಷಡ್ರಿಪುಗಳು ಒಟ್ಟುಗೂಡಿ ಆತ್ಮನಿಗೆ ಇಲ್ಲೇ ಕರೆದುಕೊಂಡು ಬಂದು ನಮ್ಮ ಇಚ್ಛೆ ಪೂರೈಸುವೆವು ಅನ್ನುವರು. ಆಗ ರಾಮನು ಆತ್ಮನ ಬಳಿಗೆ ಹೋಗಿ ನಾನಾ ಉಪಾಯಗಳಿಂದ ಆತನನ್ನು ಒಲಿಸಿಕೊಂಡು ಅಜ್ಞಾನದೊಳಗೆ ಕರೆದುಕೊಂಡು ಬಂದು ಬಂಧಿಸುತ್ತಾನೆ. ಇದರಿಂದ ಎಲ್ಲ ಷಡ್ರಿಪುಗಳಿಗೆ ಆನಂದವಾಯಿತು. ಸರ್ವ ಸದ್ವತ್ತಿಗಳಾದ ಜನರ ಗಲಿಬಿಲಿಯ ಶಾಂತವಾಗುವ ಹೊತ್ತು ನೋಡಿ ಆಗ ಆತ್ಮನನ್ನು ಶೂನ್ಯತ್ವಕ್ಕೆ ಕಳಿಸೋಣವೆಂದು ಅವರು ಅಂದರು. ಇತ್ತ ಮುಮುಕ್ಷ ಜೀವರೆಂಬ ಶಿಷ್ಯರು ಎಲ್ಲ ಕಡೆಯಲ್ಲಿ ಆತ್ಮನನ್ನು ಹುಡುಕಿದರು. ಗೃಹ, ವನ, ನದಿ, ಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಹೋಗಿ ಎಷ್ಟು ಸಾಹಸ ಮಾಡಿದರೂ ಆತ್ಮನು ಸಿಗಲಿಲ್ಲ. ಆಮೇಲೆ ಎಲ್ಲರೂ ಒಂದು ಸ್ಥಾನದಲ್ಲಿ ಕೂಡಿ ಆತ್ಮನ ಗುಣನಾಮಾದಿಗಳನ್ನು ಪರಸ್ಪರರೊಳಗೆ ಕಥಿಸುತ್ತಾ ಕಣ್ಣೊಳಗಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಆತನಿಗೆ ಪ್ರಾರ್ಥಿಸುವಂಥವರಾದರು. ಕೂಡಲೇ ಆತ್ಮನು ಪ್ರಕಟನಾದನು. ಆಗ ಅವರೆಲ್ಲರೂ ಐಕ್ಯ ಭಾವದಿಂದ ಆತನನ್ನು ಆಲಂಗಿಸಿ ಆತ್ಮನ ಸ್ಥಾನವಾದ ಹೃದಯವೆಂಬ ಮಠಕ್ಕೆ ಕರೆದುಕೊಂಡು ಹೋಗಿ ಸ್ಥಾಪಿಸಿದರು. ಇತ್ತ ಷಡ್ರಿಪುಗಳು ಅಜ್ಞಾನದೊಳಗೆ ಕುಳಿತುಕೊಂಡು ಆತ್ಮನಿಗೆ ಹೇಗೆ ಮಾಡಬೇಕೆಂದು ಚಿಂತಿಸುತ್ತಿರುವಾಗ ಅವರಿಗೆ ಆತ್ಮನದೇ ಧ್ಯಾನ ಹತ್ತಿ ಆತನನ್ನು ಸರ್ವತ್ರದಲ್ಲಿ ಕಾಣುವಂಥವರಾದರು. ಕಾಮ ಕ್ರೋಧಾದಿ ಆ ಷಡ್ರಿಪುಗಳು ಆತ್ಮ ಆತ್ಮ ಎಂದು ಒಬ್ಬರಿಗೊಬ್ಬರು ಹೊಡೆದಾಡುತ್ತಿರುವಾಗ ಸದ್ವೃತ್ತಿಗಳು ಎದ್ದು ಬಂದು ಆ ಷಡ್ರಿಪುಗಳನ್ನೆಲ್ಲ ಹಿಡಿದುಕೊಂಡು ಬಿಟ್ಟರು. ಅವರು ಸದ್ವೃತ್ತಿಗಳ ದೃಷ್ಟಿಯೊಳಗೆ ಬಿದ್ದ ಕೂಡಲೇ ನಾಚಿಕೆಯಿಂದ ಅಡಗಿಕೊಂಡು ಬಿಟ್ಟರು. ಅನಂತರ ಅವರು ಸತ್ಸಂಗದೊಳಗೆ ಹೋಗುತ್ತಲೇ ಆತ್ಮನ ಭಕ್ತರೇ ಆದರು. ಈ ಷಡ್ರಿಪುಗಳನ್ನು ಆತ್ಮಘಾತ ಮಾಡಲಿಕ್ಕೆ ಯೋಜಿಸಿದ ಅವ್ಯಕ್ತನು ಏನು ಮಾಡಿದನೆಂದರೆ ಕುಬುದ್ಧಿ ಎಂಬ ದರಿದ್ರ ಸ್ತ್ರೀಯನ್ನು ಕರೆದು ಅವಳ ಕೈಯಲ್ಲಿ ವಿಷಯವೆಂಬ ಹಣವನ್ನು ಕೊಟ್ಟನು. ಸ್ಥೂಲ ಸೂಕ್ಷ್ಮ ವಿಷಯಗಳೆಂಬ ವಿಷವನ್ನು ಅವಳು ಆತ್ಮನಿಗೆ ಕೊಡಲಿಕ್ಕೆ ಹೋದಾಗೆ ಆತನು ತಾನು ನಿತ್ಯ ತೃಪ್ತನಿದ್ದೇನೆ, ತನಗ್ಯಾಕೆ ಈ ದ್ವೈತವೆಂಬ ಪಕ್ವಾನವೆಂದು ಹೇಳಿದನು. ಆಗ ಅವಳು ಭಾವಬಲದಿಂದ ಆತ್ಮನಿಗೆ ವಿಷಯಗ್ರಾಸವನ್ನು ಕೊಟ್ಟಳು. ಆದರೆ ಅವಳಿಗೆ ಆತ್ಮಧ್ಯಾಸವು ಹತ್ತಿ ಕಡೆಗೆ ಆತನಲ್ಲೇ ಐಕ್ಯಳಾದಳು. 15 ದಿವಸ ಅಂದರೆ 15 ಕಲೆಗಳನ್ನು ದಾಟಿ ಆ ಅಬಲೆಯು ಗುಪ್ತಳಾದಳು. ಇತ್ತ ಆತ್ಮನಿಗೆ ವಿಷಯಗ್ರಾಸದ ಮೂಲಕ ಸಂಸಾರ ದುಃಖದ ಜ್ವಾಲೆಗಳು ಎದ್ದವು. ಇಚ್ಛೆಗಳೇ ಮೈಮೇಲಿನ ಗುಳ್ಳೆಗಳು. ವಾಸನೆ ಎಂಬ ಅಗ್ನಿಯು ಶರೀರವನ್ನು ವ್ಯಾಪಿಸಿತು. ಈ ಪ್ರಕಾರ ಆತ್ಮನಿಗೆ ಷಡ್ವಿಕಾರಗಳು ಹತ್ತಿ ದುರ್ಧರವಾದ ದುಃಖ ಉಂಟಾಯಿತು. ನೋಡುವಾಗ ಹೊರಗೆ ದುಃಖ ತೋರುವುದು, ಆದರೆ ಅಂತರಂಗದಲ್ಲಿ ಆತ್ಮನು ಶಾಂತನಾಗಿಯೂ ನಿರ್ವಿಕಾರನಾಗಿಯೂ ಇದ್ದನು. ಸದ್ಗುಣ ಎಂಬ ಭಕ್ತ ಜನರಿಗೆ ಆತ್ಮನ ಸ್ಥಿತಿ ಕಂಡು ದುಃಖವಾದಾಗ ಆತನೇ ಅದನ್ನು ನಿವಾರಿಸಿದನು. ಅವರಿಗೆ ಆತ್ಮನೇ ಅಭಯವನ್ನು ಕೊಟ್ಟನು. 15 ದಿವಸಗಳೆಂಬ ದಶೇಂದ್ರಿಯ ಪ್ರಾಣಪಂಚಕಗಳನ್ನು ದಾಟಿ ಆತ್ಮನು ಪ್ರಕಾಶಮಯವಾಗಿ ಕಾಣಿಸಿಕೊಂಡನು. ಸದ್ಗುರುನಾಥನೇ ಅಭಯದಾತನಿರುವನು. ಆತನ ಪಾದಗಳನ್ನು ಹಿಡಿಯುವುದರಿಂದ ಸಂಸಾರ ದುಃಖ ನಾಶ ಮಾಡಿ ಆತನೇ ಜ್ಞಾನವನ್ನು ಕೊಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 49ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 50ನೇ ಅಧ್ಯಾಯವನ್ನು ತಿಳಿಯೋಣ. ಧನ್ಯವಾದಗಳು.